ನಮಸ್ಕಾರ ಕರ್ನಾಟಕ ವಿಶ್ವಾಸ ನ್ಯೂಸ್ ಡಿಜಿಟಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಜ್ಯ ರಾಜಕಾರಣದ ಚದುರಂಗದಾಟದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಳೆದ ಕೆಲವು ತಿಂಗಳುಗಳಿಂದ ಯಾವಾಗ ಬದಲಾವಣೆ, ಮುಂದಿನ ಸಿಎಂ ಯಾರು ಅಂತ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಈಗ ಬಹುತೇಕ ಉತ್ತರ ಸಿಕ್ಕಂತಿದೆ. ಒಂದು ಕಡೆ ಸಂಕ್ರಾಂತಿಗೆ ಕ್ರಾಂತಿ ಅಂದ್ರು, ಇನ್ನೊಂದೆಡೆ ಯುಗಾದಿ ಬಳಿಕ ಹೊಸ ಸಾರಥಿ ಅಂದ್ರು. ಆದರೆ ಈಗ ಆಗಿದ್ದೇ ಬೇರೆ. ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡಿಸುತ್ತಿದ್ದ ಬದಲಾವಣೆಯ ಬಾಂಬ್ ಈಗ ಟುಸ್ ಆಗಿದೆಯಾ? ಸಿದ್ದರಾಮಯ್ಯನವರು ಎರಡನೆಯ ಬಾರಿಗೆ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯುತ್ತಾರಾ? ಈ ಎಲ್ಲದರ ಕುರಿತಾಗಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿದೆ. ಖರ್ಗೆಯವರ ಆ ಒಂದು ಮಾತು ಗೇಮ್ ಚೇಂಜರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಬಣ ನಮ್ಮ ಬಾಸ್ಗೆ ಪಟ್ಟಾಭಿಷೇಕ ಅಂತಿದ್ರೆ, ಇನ್ನೊಂದು ಕ್ಯಾಂಪ್ ನಮ್ಮ ಟಗರೆ ಮತ್ತೆ ಬುಸುಗುಟ್ಟೋದು ಅಂತ ಸವಾಲು ಹಾಕ್ತಿತ್ತು. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು ಆಡಿದ ಆ ಒಂದು ಮಾತು ಈಗ ಇಡೀ ಆಟದ ದಿಕ್ಕನ್ನೇ ಬದಲಿಸಿದೆ. ಖರ್ಗೆ ಅವರು ಹೇಳಿದ್ದೇನು ಗೊತ್ತಾ? ಸಿಎಂ ಬದಲಾವಣೆ ವಿಚಾರ ಚರ್ಚೆಗೆ ಇವತ್ತಿನವರೆಗೂ ಮುಹೂರ್ತವೇ ನಿಗದಿಯಾಗಿಲ್ಲ. ಹೌದು, ಈ ಒಂದು ಹೇಳಿಕೆ ಸಿದ್ದರಾಮಯ್ಯನವರಿಗೆ ನೂರಾನೇ ಬಲ ತಂದಿದೆ. ನಾನೇ ಬಾಹುಬಲಿ ಅಂತಿದ್ದವರಿಗೆ ಮತ್ತು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಲು ಹೊಂಚು ಹಾಕುತ್ತಿದ್ದವರಿಗೆ ಇದು ದೊಡ್ಡ ಚೆಕ್ಮೇಟ್ ಅಂತಲೇ ವಿಶ್ಲೇಷಣೆ ಮಾಡಲಾಗುತ್ತಿದೆ. ಖರ್ಗೆ ಅವರ ಈ ಶಾಸನ ಸದ್ಯಕ್ಕೆ ಬದಲಾವಣೆ ಆಟಕ್ಕೆ ತಾತ್ಕಾಲಿಕ ತೆರೆ ಎಳೆದಿದೆ. ಬೀಸೋ ಡೊಣ್ಣೆಯಿಂದ ಪಾರಾದರೆ ಸಿದ್ದರಾಮಯ್ಯ. ರಾಜಕೀಯದಲ್ಲಿ ಒಂದು ಮಾತಿದೆ, ಬೀಸೋ ಡೊಣ್ಣೆಯಿಂದ ಪಾರಾದರೆ 100 ವರ್ಷ ಆಯಸ್ಸು ಅಂತ. ಆದರೆ ಕರ್ನಾಟಕ ಕಾಂಗ್ರೆಸ್ ಅಂಗಳದಲ್ಲಿ ಈಗ ಬೀಸೋ ಡೊಣ್ಣೆಯಿಂದ ಪಾರಾದರೆ 2 ವರ್ಷ ಕುರ್ಚಿ ಸೇಫ್ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಿದೆ. ಖರ್ಗೆಯವರ ಹೇಳಿಕೆಯಿಂದಾಗಿ ಈಗ ಸಿದ್ದರಾಮಯ್ಯನವರು ಈ ಡೊಣ್ಣೆಯಿಂದ ಸದ್ಯಕ್ಕೆ ಬಚಾವಾಗಿದ್ದಾರೆ. ಒಳನೋಟದ ದುರ್ಬಿನ್ ಹಾಕಿ ನೋಡಿದರೆ ಸಿದ್ದರಾಮಯ್ಯನವರು ಈ ಟೈಮಿಂಗ್ ಅನ್ನು ಅದ್ಭುತವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡಬೇಕಾಗಿರೋದರಿಂದ ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧವಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಚುನಾವಣೆಗಳೇ ಸಿದ್ದರಾಮಯ್ಯನವರ ರಕ್ಷಾ ಕವಚ. ಸಿದ್ದರಾಮಯ್ಯನವರು 5 ವರ್ಷ ಸೇಫ್ ಅನ್ನೋದಕ್ಕೆ ಕೇವಲ ಖರ್ಗೆಯವರ ಮಾತು ಮಾತ್ರವಲ್ಲ, ಮುಂದೆ ಬರುತ್ತಿರುವ ಸುಗ್ಗಿ ಕಾಲ ಕೂಡ ಕಾರಣ. ಸುಗ್ಗಿ ಕಾಲ ಅಂದರೆ ಅದು ಸಾಲು ಸಾಲು ಚುನಾವಣೆಗಳ ವೈಭವ. ಜೂನ್ ತಿಂಗಳು ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಈ ಹೊತ್ತಿನಲ್ಲಿ ನಾಯಕತ್ವ ಬದಲಾವಣೆ ಮಾಡಿದರೆ ಹೈಕಮಾಂಡ್ ತಾನೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ ಅನ್ನೋ ಗಣಿತ ಇಲ್ಲಿದೆ. ವಿಧಾನ ಪರಿಷತ್ ಚುನಾವಣೆ ಇದೂ ಕೂಡ ಜೂನ್ನಲ್ಲೇ ಇರೋದರಿಂದ ಬದಲಾವಣೆ ಮಾತು ಸದ್ಯಕ್ಕೆ ಬದಿಗಿಡಲಾಗಿದೆ. ಜಿಬಿಎ ಅಥವಾ ಬಿಬಿಎಂಪಿ ಮತ್ತು ಲೋಕಲ್ ಫೈಟ್ ಜೂನ್ 30ರ ಒಳಗಾಗಿ ಈ ಚುನಾವಣೆಗಳನ್ನು ನಡೆಸಲೇಬೇಕಾದ ಅನಿವಾರ್ಯತೆ ಸರ್ಕಾರಕ್ಕಿದೆ. ಒಂದು ವೇಳೆ ಲೋಕಲ್ ಎಲೆಕ್ಷನ್ ಡಿಕ್ಲೇರ್ ಆಯಿತು ಅಂದರೆ ಈ ವರ್ಷ ಪೂರ್ತಿ ಗೋವಿಂದ ಗೋವಿಂದ ಅಂದರೆ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಉದ್ಭವಿಸಲ್ಲ. ಚುನಾವಣೆಗಳು ಬಂದಷ್ಟು ಸಿದ್ದರಾಮಯ್ಯನವರ ಕುರ್ಚಿ ಕೆಳಗಿಳಿಯುವ ದಿನಾಂಕಗಳು ಪುಷ್ ಆಗ್ತಲೇ ಹೋಗ್ತವೆ. ಸಾಧನಾ ಸಮಾವೇಶ ಮತ್ತು ಪರಮೇಶ್ವರ್ ತವರಿನಲ್ಲಿ ಚೆಕ್ಮೇಟ್. ಸಿದ್ದರಾಮಯ್ಯನವರು ಸುಮ್ಮನೆ ಕೂರುವ ನಾಯಕರಲ್ಲ. ಕುರ್ಚಿ ಸೇಫ್ ಅನ್ನೋ ಸುಳಿವು ಸಿಗುತ್ತಿದ್ದಂತೆ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ 3 ವರ್ಷ ತುಂಬುವ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಾಧನಾ ಸಮಾವೇಶಕ್ಕೆ ಪ್ಲಾನ್ ರೆಡಿ ಆಗ್ತಿದೆ. ವಿಶೇಷ ಅಂದರೆ ಈ ಸಮಾವೇಶ ನಡೆಯುತ್ತಿರೋದು ಜಿ ಪರಮೇಶ್ವರ್ ಅವರ ತವರಾದ ತುಮಕೂರಿನಲ್ಲಿ. ಸಿಎಂ ಕುರ್ಚಿಗೆ ಪ್ರಬಲ ದಾವೇದಾರ ಅಂತ ಹೇಳಲಾಗುವ ಪರಮೇಶ್ವರ್ ಅವರ ಅಂಗಳದಲ್ಲಿ ಸಮಾವೇಶ ಮಾಡುವ ಮೂಲಕ ಸಿದ್ದರಾಮಯ್ಯನವರು ವಿರೋಧಿಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಇದು ಬೇಟೆಗಾರನನ್ನೇ ಭೇಟಿಯಾಡುವ ರಣತಂತ್ರ ಅಂತ ರಾಜಕೀಯ ಪಟುಗಳು ವಿಶ್ಲೇಷಿಸುತ್ತಿದ್ದಾರೆ. ಇಬ್ಬರ ಜಗಳದಲ್ಲಿ ಅಂಪೈರ್ ಆಟ. ಈಗ ಸದ್ಯದ ಪ್ರಶ್ನೆ ಇಷ್ಟೇ, ಅಂಪೈರ್ ಆಗಿರಬೇಕಾದವರು ಆಟಗಾರರಾಗಲು ಹೋದರೆ ಏನಾಗುತ್ತೆ? ಸಿಎಂ ಕುರ್ಚಿಗಾಗಿ ರಾಜ್ಯ ನಾಯಕರ ನಡುವೆ ನಡೆಯುತ್ತಿರುವ ಹಗ್ಗ ಜಗ್ಗಾಟದ ನಡುವೆ ಹೈಕಮಾಂಡ್ ಯಾವ ರೀತಿ ಹೆಜ್ಜೆ ಇಡುತ್ತೆ ಅನ್ನೋದು ಕುತೂಹಲಕಾರಿ. ಖರ್ಗೆ ಅವರು ಸದ್ಯಕ್ಕೆ ನಿವೃತ್ತಿ ಘೋಷಿಸಿದಂತೆ ಕಂಡುಬಂದರೂ ಒಳಗೊಳಗೆ ಯಾವ ಆಟ ನಡೆಯುತ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಸಿದ್ದರಾಮಯ್ಯನವರು ಈಗ ಮೊದಲ ಹೆಜ್ಜೆಯನ್ನು ಅತ್ಯಂತ ಜಾಣ್ಮೆಯಿಂದ ಇಟ್ಟಿದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಕುರ್ಚಿ ಭದ್ರಪಡಿಸಿಕೊಳ್ಳಲು ಅವರು ಎಲ್ಲ ರೀತಿಯ ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಎರಡನೆಯ ಅವಧಿಯ ಪೂರ್ಣಾವಧಿ ಸಿಎಂ ಕನಸು ನನಸಾಗುತ್ತಾ? ವಿರೋಧಿಗಳ ಬದಲಾವಣೆ ಬಾಂಬ್ ಮತ್ತೆ ಯಾವಾಗ ಸಿಡಿಯಬಹುದು? ಸದ್ಯಕ್ಕಂತೂ ಕರ್ನಾಟಕ ರಾಜಕೀಯದ ಈ ಚದುರಂಗದಾಟದಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾದಂತೆ ಕಾಣುತ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.